ಶ್ರೀ ಮಲೆ ಮಹದೇಶ್ವರ ಬೆಟ್ಟ ಏನು ಪಾವಡ ಪುಣ್ಯಕ್ಷೇತ್ರ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಆಗಮಿಸುವ ದ್ವಿಚಕ್ರ ವಾಹನ ಸವಾರರು ಮತ್ತು ಏನು ಆಟೋ ಮತ್ತು ಗೂಡ್ಸ್ ವಾಹನಗಳಿಗೆ ನೋಡಿ ತಾತ್ಕಾಲಿಕ ನಿಷೇಧವನ್ನು ಒಡ್ಡಲಾಗಿರ್ತದೆ. ದಯವಿಟ್ಟು ಭಕ್ತರಿಂದ ತಮಗೆ ಬೇಕಾದ ರೀತಿಯಲ್ಲಿ ಸುಸಜ್ಜಿತವಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ. ಸೊ ಬಸ್ಲಿ ಬರ್ತಕ್ಕಂಥವ್ರು ಧಾರಾಳವಾಗಿ ಬರ್ಬೋದು. ಸೊ ನೀವು ದ್ವಿಚಕ್ರ ವಾಹನ ಮತ್ತು ಆಟೋ ಇನ್ನಿತರ ವಾಹನಗಳಲ್ಲಿ ಬರೋದಕ್ಕೆ ಇಲ್ಲಿ ಅವಕಾಶಗಳನ್ನು ಕಲ್ಪಿಸಿಕೊಡೋದಿಲ್ಲ. ನೋಡಿ, ವಿಶೇಷವಾಗಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ ನೋಡಿ, ಟೂ ವೀಲರ್ಸು ಎಲ್ಲ ವಾಹನಗಳಿಗೂ ಸಹ ನಿಷೇಧವನ್ನು ಮಾಡಲಾಗಿದೆ. ಸೊ ನೋಡಿ, ಇಲ್ಲೇ ಏನು ಕೌದಳ್ಳಿ ಏನು ಈ ಒಂದು ಗಾರ್ಡನ್ ಏನಿದೆ ಇಲ್ಲೇ ನಿಲ್ಲಿಸ್ಬೇಕಾಗತ್ತೆ. ಸೊ ನೋಡಿ, ಇವತ್ತು ಏನಾಯಿತು ಅಂದರೆ ಬಸ್ ನಡುವೆ ಮುಖಾಮುಖಿ ಡಿಕ್ಕಿ ಆದ ಪರಿಣಾಮ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಪಘಾತ ಆಯಿತು. ಹಾಗೆ ಕಾರ್ ನಡುವೆ ಸಹ ಅಪಘಾತಗಳಾಗಿದೆ. ಸೊ ಅಪಘಾತಗಳ ಒಂದು ಹೆಚ್ಚಳ ಅಂತ ಹೇಳ್ಬೋದು. ಯಾವನ ಪುಣ್ಯಾತ್ಮ ಹೇಳ್ತಿದ್ರು, ಅವರು ಯಾರು ಏನೋ ಗೊತ್ತಿಲ್ಲ, ನಾವು ನೋಡಿದ ಮಟ್ಟಿಗೆ ಅದೇನೋ 13ನೇ ತಾರೀಕು ಶುಕ್ರವಾರ ಅಪಘಾತಗಳ ಸುರಿಮಳೆ ಅಂತಿದ್ರು. ಹಾಗೆ ಅದೆಲ್ಲ ಹೊಸಕೋಟೆ ಬಳಿ ಸಹ ಸರಣಿ ಅಪಘಾತಗಳಾಗಿದೆ. ಸೊ ಈ ರೀತಿ ಆಗಿರೋದ್ರಿಂದ ದಯವಿಟ್ಟು ಮಲೆಮಹದೇಶ್ವರ ಬೆಟ್ಟಕ್ಕೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಆಗಮಿಸ್ತಕ್ಕಂಥ ಭಕ್ತಾದಿಗಳು ದಯಮಾಡಿ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಜೋಪಾನವಾಗಿ ಬನ್ನಿ. ತಾವೇನಾದ್ರು ದ್ವಿಚಕ್ರ ವಾಹನದಲ್ಲಿ ಆಗಮಿಸಿದ್ದಲ್ಲಿ ಈ ಒಂದು ಕೌದಳ್ಳಿ ಈ ಒಂದು ಗಾರ್ಡನ್ ಏನಿದೆ ಇಲ್ಲಿ ತಮ್ಮ ಒಂದು ವಾಹನಗಳನ್ನು ನಿಲ್ಲಿಸಬೇಕಾಗುತ್ತೆ. ಆಟೋ ಮತ್ತು ಏನು ಈ ಒಂದು ಗೂಡ್ಸ್ ವಾಹನಗಳು ಮತ್ತು ದ್ವಿಚಕ್ರ ವಾಹನ ಸವಾರರು ತಮ್ಮ ವಾಹನಗಳನ್ನು ಇಲ್ಲೇ ನಿಲ್ಲಿಸಬೇಕಾಗತ್ತೆ. ಈ ಒಂದು ಸಂದೇಶವನ್ನು ಸಹ ತಿಳಿಸಿರ್ತೀನಿ. ನೋಡಿ, ಬಂದಿರತಕ್ಕಂಥ ಭಕ್ತರು ನೋಡಿ ಈ ರೀತಿ ತಮ್ಮ ಒಂದು ವಾಹನಗಳನ್ನು ನಿಲ್ಲಿಸಿ ತದನಂತರ ಬಸ್ನಲ್ಲಿ ಓಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಸೊ ದಯವಿಟ್ಟು ತಾವು ಸಹ ಇದೇ ಥರ ಮಾಡಬೇಕಾಗತ್ತೆ. ಸೊ ಇಲ್ಲಿ ಸಿಬ್ಬಂದಿ ವರ್ಗವನ್ನು ಅಳವಡಿಸಲಾಗಿರ್ತದೆ. ಸೊ ಅವರು ಏನೋ ತಾವು ಆಟೋದಲ್ಲಿ ಬಂದರೆ ನಿಲ್ಲಿಸಿ ಆಟೋವನ್ನು ಸೈಡ್ಗೆ ಹಾಕಿಸ್ತಾರೆ. ನೋಡಿ, ಈ ರೀತಿ ತಡೆದು ಅಲ್ಲಿ ಹಾಕ್ತಾರೆ. ಕಾರಣಗಳು ಕೇಳ್ತಾರೆ. ಸೊ ಕಾರಣಗಳ ಮೂಲಕ ತಮ್ಮ ವಾಹನವನ್ನು ತಡೆಯಲಾಗುತ್ತೆ. ನೋಡಿ, ಸಾಕಷ್ಟು ಜನ ಪರಿಚಯ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಬಂದುಬಿಡ್ತಾರೆ ಪಾಪ. ಆಮೇಲೆ ಇಲ್ಲಿ ಬಂದು ಪರದಾಡಬೇಕಾಯ್ತದೆ. ನೋಡಿ, ಪಾತ್ರೆ ಪೊಗರೆ ಎಲ್ಲ ತಂದಿರ್ತಾರೆ. ಅದಕ್ಕೋಸ್ಕರ ಮುಂಚಿತವಾಗಿ ನಾನು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ದಯವಿಟ್ಟು ಈ ರೀತಿ ಮಾಡ್ಕೊಂಡು ಬರೋಕ್ಕೆ ಹೋಗಬೇಡಿ. ಅಲ್ಲಿ ನೋಡಿ, ಅವರು ತಡೀತಾರೆ, ವಾಹನವನ್ನು ಇಲ್ಲೇ ನಿಲ್ಲಿಸ್ತಾರೆ. ದಯವಿಟ್ಟು ತಾವು ಇಲ್ಲಿ ಬಂದು ನೀವು ಅದು ಇದು ಅಂತ ವಾದ ವಿವಾದಗಳನ್ನು ಮಾಡಬೇಡಿ. ನೋಡಿ, ಇಲ್ಲಿ ನೋಡಿ, ವಾದ ವಿವಾದ ಮಾಡ್ತಾವ್ರೆ. ಸೊ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ದಯವಿಟ್ಟು. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಆಗಮಿಸುವ ಭಕ್ತಾದಿಗಳು ನೋಡಿ, ಪಾದಯಾತ್ರೆಯವರು ಆಲ್ಮೋಸ್ಟ್ ಖಾಲಿಯಾಗಿದ್ದಾರೆ. ಅಲ್ಲಲ್ಲೇ ಸ್ವಲ್ಪ ಜನ ಬರ್ತಾಯಿದ್ದಾರೆ. ಸೊ ಇನ್ನೂ ಹೆಚ್ಚಿನ ವಾಹನಗಳು ಆಗಮಿಸ್ತವೆ ಬಂಧುಗಳೇ, ಯಥೇಚ್ಛವಾಗಿ ವಾಹನಗಳು ಆಗಮಿಸ್ತವೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ. ಆದ್ದರಿಂದ ದಯವಿಟ್ಟು ತಾವು ನಿಧಾನಕ್ಕೆ ಬನ್ನಿ, ನೋಡ್ಕೊಬನ್ನಿ, ಹುಷಾರಾಗಿ ಬನ್ನಿ. ಯಾಕಂದರೆ ಇವತ್ತು ಬಸ್ ನಡುವೆನೂ ಅಪಘಾತ ಆಗಿದೆ, ಹಾಗೆ ಕಾರ್ ನಡುವೆನೂ ಆಗಿದೆ. ಅದೆಲ್ಲ ಹೊಸಕೋಟೆಯಲ್ಲಿ ಸರಣಿ ಅಪಘಾತಗಳಾಗಿವೆ. ಸೊ ಯಾರೋ ಒಬ್ಬರು ಆ ರೀತಿ ಒಂದು ಇದಾಕಿದ್ರು, ಒಂದು ಪೋಸ್ಟ್ ಹಾಕಿದ್ರು, 13ನೇ ತಾರೀಕು ಶುಕ್ರವಾರ ಹೆಚ್ಚಿನ ಅಪಘಾತಗಳಾಗುತ್ತವೆ ಅಂತ. ಸೊ ಅದರಂತೆಯೇ ನಿಜ ಆಗಿಬಿಟ್ಟಿದೆ ಹೇಳಬೇಕಂದ್ರೆ ಒಂದು ರೀತಿಯಲ್ಲಿ. ಸೊ ನೋಡಿ, ಇಲ್ಲಿ ದಯವಿಟ್ಟು ಕೌದಳ್ಳಿ ಗ್ರಾಮದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ತಾತ್ಕಾಲಿಕ ನಿಷೇಧವನ್ನು ಒಡ್ಡಲಾಗಿರ್ತದೆ. ಅಂದರೆ ಮಹಾರಥೋತ್ಸವ ಜರುಗುವ ತನಕ 19ನೇ ತಾರೀಕು ತನಕ ಇದೇ ಥರ ಇರ್ತದೆ. ಸೊ ದಯವಿಟ್ಟು ಸಹಕರಿಸಿ. ಏನಾದ್ರು ಡೌಟ್ಸ್ ಇದ್ದರೆ, ನಾನು ಸುಮ್ಮನೆ ಏನೂ ಡೌಟ್ಸ್ ಇಲ್ಲ, ಎಲ್ಲ ಹೇಳಿರ್ತೀನಿ, ಮತ್ತೆ ಅದು ಇದು ಅಂತ ಕೇಳ್ತಾ ಇರ್ತಾರೆ. ಸೊ ಏನಾದ್ರು ಡೌಟ್ಸ್ ಇದ್ದರೆ ಆಗುವೆ ಕಮೆಂಟ್ ಹಾಕಿ, ಅದ್ರ ಮೂಲಕ ನಿಮಗೆ ನನಗೆ ಸಾಧ್ಯವಾದ ಮಟ್ಟಿಗೆ ನಾನು ಒಂದಷ್ಟು ಮಾಹಿತಿಗಳನ್ನು ತಮಗೆ ತಲುಪಿಸ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಅಂತ್ಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.